ಎಲ್ಲ ರೈತ ಬಾಂಧವರಿಗೂ ಮತ್ತು ನನ್ನ ಮಿತ್ರರಿಗೆ ಕೃಷಿಯೋಗಿ ಚಾನಲಿಂದ ಸ್ವಾಗತ. ಈ ಕಬ್ಬಿನ ಹೊಲದಲ್ಲಿ ನಾವು ತುಂತುರು ನೀರಾವರಿ ಪದ್ಧತಿಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮೆಥಡ್ ಇಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ನೀರಾವರಿ ಪದ್ಧತಿ ಮಾಡೋದ್ರಿಂದ ನಮಗೆ ಕಬ್ಬಿನಲ್ಲಿ ಏನೇನು ಲಾಭ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಬೇಸಿಗೆ ಸಮಯದಲ್ಲಿ ನಮಗೆ ನೀರಿನ ಕೊರತೆ ಜಾಸ್ತಿ ಇರೋದ ಕಾರಣಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಇದರಿಂದ ಈಗ ಏನೇನು ಲಾಭ ಇದೆ ಅಂತ ನೋಡೋಣ. ಈ ತುಂತುರು ನೀರಾವರಿ ಪದ್ಧತಿಯಿಂದ ನಾವು ಮುಖ್ಯವಾಗಿ ಮೊದಲನೇದಾಗಿ ಇಲ್ಲಿ ನೀರಿನ ಒಂದು ಹೆಚ್ಚಿನ ಉಳಿತಾಯವನ್ನು ಮಾಡ್ಬೋದು. ಅಂದರೆ ಈ ಸಾಲುಗಳಲ್ಲಿ ನೀರು ಬಿಡ್ತೀವಲ್ಲ, ಅಲ್ಲಿ ನಮಗೆ ಜಾಸ್ತಿ ನೀರು ಬೇಕಾಗಿರ್ತದೆ. ಸೊ ಈ ತುಂತುರು ನೀರಾವರಿ ಪದ್ಧತಿಯಲ್ಲಿ ನಾವು ನೀರಿನ ಒಂದು ಬಳಕೆ ಕಡಿಮೆ ಮಾಡಿ ಹೆಚ್ಚಿನ ಏರಿಯಾ ಕವರ್ ಮಾಡ್ಬೋದು. ಅಂದರೆ ನಮಗೆ ನೀರಿನ ಒಂದು ಇಲ್ಲಿ ಉಳಿತಾಯ ಆಗ್ತದೆ ಅಂತ ಹೇಳ್ಬೋದು. ಎರಡನೇದು, ಈ ಕೆಲವೊಂದು ರೋಗಗಳು ಮತ್ತು ಕೀಟಗಳ ಬಾಧೆಯಲ್ಲಿ ಜಾಸ್ತಿ ಇರ್ತದೆ. ಅದನ್ನೆಲ್ಲನೂ ನಾವು ಈ ತುಂತುರು ನೀರಾವರಿ ಪದ್ಧತಿ ಅಳವಡಿಸ್ಕೊಡೋದ್ರಿಂದ ನಾವು ಆ ರೋಗ ಮತ್ತು ಕೀಟದ ಬಾಧೆಯಲ್ಲಿ ಕಡಿಮೆ ಮಾಡ್ಬೋದು. ಅದರಲ್ಲಿ ಉದಾಹರಣೆಗಾಗಿ ಈ ಸುಳಿ ಬೀಳೋದು ರೋಗ ಅಂತ ಹೇಳ್ತೀವಲ್ಲ, ಅಂದರೆ ಈ ಸುಳಿ ಬೀಳೋದರಿಂದ ನಮಗೆ ಬೆಳವಣಿಗೆಯಲ್ಲಿ ತುಂಬ ಅಲ್ಲಿ ಕುಂಠಿತಗೊಳ್ಳುತ್ತದೆ. ಆ ಸುಳಿ ಬೀಳೋ ರೋಗನೂ ನಾವು ಇಲ್ಲಿ ಕಡಿಮೆ ಮಾಡ್ಬೋದು. ಮತ್ತು ಅದೇ ರೀತಿ ಕಾಡಿಗೆ ರೋಗ ಒಂದು ಮುಖ್ಯವಾಗಿ ಇಲ್ಲಿ ಕಾಡ್ತದೆ ನಮಗೆ ಇಲ್ಲಿ. ಅದನ್ನು ಕೂಡ ಇಲ್ಲಿ ಈ ಕಾಡಿಗೆ ರೋಗವನ್ನು ನಾವು ನಿಯಂತ್ರಣವನ್ನು ಮಾಡ್ಬೋದು ಅಂತ ಹೇಳ್ಬೋದು. ಈಗ ಮೂರನೇದು, ಇದು ಮಣ್ಣಿನಿಂದ ಒಂದು ಏನು ರೋಗ ಹರಡ್ತಾವಲ್ಲ, ಆ ರೋಗವನ್ನು ಇಲ್ಲಿ ತಡೆಗಟ್ಟಬೋದು. ಅಂದರೆ ಈ ನಾವು ಸಾಲುಗಳಲ್ಲಿ ನೀರು ಬಿಟ್ಟು ಆ ನೀರಾವರಿ ಪದ್ಧತಿಯಿಂದ ನಾವು ಇಲ್ಲಿ ನೀರು ಬಿಟ್ಟಿದರೆ ಏನಾಗ್ತದೆ ಅಂದರೆ ಮಣ್ಣಿನಲ್ಲಿ ಬರುವಂಥ ರೋಗಗಳನ್ನು ಆ ನೀರು ಮುಖಾಂತರನೇ ಹರಡಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತದೆ. ಆವಾಗ ಜಾಸ್ತಿ ಒಂದು ನಮ್ಮ ತೋಟಕ್ಕೆ ಎಫೆಕ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಆದರೆ ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಮೆಥಡಿಂದ ನಮಗೆ ಇಲ್ಲಿ ಮಣ್ಣಿನಲ್ಲಿ ಬರುವಂಥ ರೋಗಗಳನ್ನು ಈ ಹರಡುವಿಕೆ ಅಂತ ಏನಿದೆಲ್ಲ, ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವುದು, ಅದನ್ನು ಇಲ್ಲಿ ತಡೆಗಟ್ಬೋದು. ಅಂದರೆ ತುಂಬ ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಮೆಥಡಿಂದ ನಾವು ಈ ರಸಗೊಬ್ಬರಗಳನ್ನು, ಅಂದರೆ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳನ್ನು ಸಿಗ್ತಾವಲ್ಲ, ಅದನ್ನು ಕೂಡ ಇಲ್ಲಿ ನಾವು ಕೊಡ್ಬೋದು. ಅದನ್ನು ಇಲ್ಲಿ ನಮಗೆ ಕೊಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಇನ್ನೊಂದು ಏನಂತಂದರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಗಿಡಗಳಿಗೆ ಈ ನೀರಿನ ವಿತರಣೆ ಏನಿದೆಲ್ಲ ಏಕರೂಪದಲ್ಲಿ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಹೆಚ್ಚು ಕಡಿಮೆ ಆಗೋದಿಲ್ಲ ಇದರಲ್ಲಿ. ಯಾಕಂದರೆ ಸಾಲುಗಳಲ್ಲಿ ಬಿಟ್ಟಾಗ ನಾವು ನೀರು ಅಂತಂದರೆ ಹೆಂಗಾಗ್ತದೆ ಅಂತಂದರೆ ಒಂದು ಕಡೆ ಜಾಸ್ತಿ ಕೊಡ್ತೀವಿ, ಒಂದು ಕಡೆ ಕಡಿಮೆ ಆಗ್ತದೆ. ಆ ಕಾರಣಕ್ಕಾಗಿ ಒಂದೇ ಪ್ಲಾಟಿನಲ್ಲಿ ಕೆಲವೊಂದು ಕಡೆ ಬೆಳವಣಿಗೆ ಜಾಸ್ತಿ ಕಂಡು ಬರ್ತದೆ, ಕೆಲವೊಂದು ಕಡೆ ನಮಗೆ ಬೆಳವಣಿಗೆಯಲ್ಲಿ ಕುಂಠಿತಗೊಳ್ತದೆ. ಯಾಕಂದರೆ ನೀರಿನ ಒಂದು ಈ ಸಾಮಾನ್ಯತೆಯಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಮೆಥಡಲ್ಲಿ ನಮಗೆ ಆ ಒಂದು ಸಮಸ್ಯೆಯನ್ನು ಏನಿದೆಲ್ಲ ಇಲ್ಲಿ ಕಡಿಮೆ ಕಾಣ್ತದೆ ಅಂತ ಹೇಳ್ಬೋದು. ಈ ಬೇಸಿಗೆ ಸಮಯದಲ್ಲಿ ಮುಖ್ಯವಾಗಿ ನಮಗೆ ನೀರಿನ ಕೊರತೆ ಇದ್ದಾಗ ಈ ತುಂತುರು ನೀರಾವರಿ ಪದ್ಧತಿಯಿಂದ ಏನೇನು ಲಾಭಗಳಿದೆ ಅಂತ ಇಲ್ಲಿಗ ನೀವು ನೋಡಿದಿರ. ಸೊ ಆದ ಕಾರಣಕ್ಕಾಗಿ ನೀವು ಕೂಡ ಇದನ್ನು ಅಳವಡಿಸ್ಕೊಳ್ಬೋದು. ನಮ್ಮ ಕೃಷಿಯೋಗಿ ಚಾನಲಲ್ಲಿ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಬೇರೆ ಬೇರೆ ಬೆಳೆ ಬಗ್ಗೆ ಮಾಹಿತಿಯನ್ನು ಬರ್ತಾ ಇರ್ತದೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವರು ಕೂಡ ಶೇರ್ ಮಾಡಿ. ಧನ್ಯವಾದಗಳು.